ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿರಂತರವಾದ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಏನು ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಪಡ್ಕೋತಿದ್ದೀರೋ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಸಹ ಹಂಚಿಕೆ ಮಾಡಿ, ಅವರೂ ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಪಡೆದುಕೊಂಡಂತಾಗಲಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋನ ಪ್ರಮುಖವಾದ ಟಾಪಿಕ್ ಎಕ್ಸ್ ಪಾರ್ಟಿ ಆರ್ಡರ್ ಮತ್ತು ಎಕ್ಸ್ ಪಾರ್ಟಿ ಡಿಕ್ರಿ ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಒಂದು ವಿವರಣೆ ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ ಸ್ನೇಹಿತರೆ. ಈ ಎಕ್ಸ್ ಪಾರ್ಟಿ ಆರ್ಡರ್, ಎಕ್ಸ್ ಪಾರ್ಟಿ ಡಿಕ್ರಿ ಅಂದರೆ ಏಕಪಕ್ಷೀಯ ಆದೇಶ ಅಥವಾ ಏಕಪಕ್ಷೀಯ ಒಂದು ಡಿಕ್ರಿ ಅಂತ ಹೇಳ್ಬೋದು. ಏಕಪಕ್ಷವಾಗಿ ಒಂದು ಮಾಡಿದಂತಹ ಆದೇಶ ಆಗಿರುತ್ತೆ ಅಥವಾ ಏಕಪಕ್ಷೀಯವಾಗಿ ಒಂದು ಮಾಡಿದಂಥ ಡಿಕ್ರಿ ಜಡ್ಜ್ಮೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕೆ ನ್ಯಾಯಾಲಯ ಏಕಪಕ್ಷೀಯವಾಗಿ ಒಂದು ಡಿಕ್ರಿನ ಮಾಡುತ್ತೆ, ಏಕಪಕ್ಷೀಯವಾಗಿ ಒಂದು ಆರ್ಡರನ್ನು ಯಾಕೆ ಮಾಡುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಯಾರು ಒಬ್ಬ ವ್ಯಕ್ತಿ ನಿಮ್ಮ ವಿರುದ್ಧ ಒಂದು ದಾವೆಯನ್ನು ಹೂಡಿರ್ತಾನೆ, ಒಂದು ಸಿವಿಲ್ ದಾವೆಯನ್ನು ಹೂಡಿರ್ತಾನೆ, ಸಿವಿಲ್ ದಾವೆ ಹೂಡಿದ ನಂತರ ಒಂದು ಸಮನ್ಸ್ ಜಾರಿಯಾಗಿರುತ್ತೆ, ನಿಮ್ಮ ಹೆಸರಿಗೆ ಒಂದು ಸಮನ್ಸ್ ಜಾರಿಯಾಗಿರುತ್ತೆ. ಜಾರಿಯಾದ ನಂತರ ನೀವು ಸಮನ್ಸನ್ನು ತೆಗೆದುಕೊಳ್ಳಲು ರೆಫ್ಯೂಸ್ ಮಾಡಿರ್ಬೋದು, ಅಥವಾ ಆ ಸಮನ್ಸನ್ನು ಯಾರಿಗೋ ಅಕ್ಕಪಕ್ಕ ಅವರ ಮನೆಯವರಿಗೆ ಕೊಟ್ಬಿಟ್ಟು ಇವರಿಗೆ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ನ್ಯಾಯಾಲಯಕ್ಕೆ ಒಂದು ಮೆಮೋನ ಬರೆದು ಕೊಟ್ಟಿರ್ತಾರೆ. ಈ ಥರ ಸಮನ್ಸ್ ಜಾರಿ ಮಾಡಿದ್ದೀನಿ ನಾನು ಅಂತ. ಸಮನ್ಸ್ ಜಾರಿಕಾರರು ಯಾರಿರ್ತಾರೆ ಅವರು ಒಂದು ಸಮನ್ಸನ್ನು ಜಾರಿ ಆಗಿದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಒಂದು ಸಮನ್ಸನ್ನು ರಿಟರ್ನ್ ಮಾಡಿರ್ತಾರೆ. ಏನು ಸಮನ್ಸ್ ತೊಗೊಂಡೋಗಿರ್ತಾರೆ ಆ ರಿಟರ್ನ ಅಕ್ಕಪಕ್ಕದವ್ರ ಮನೆ ಹತ್ರ ಸಿಗ್ನೇಚರ್ ತೊಗೊಂಡೇನೋ ಕೊಟ್ಟಿರ್ತಾರೆ. ಅಥವಾ ನೀವೇ ಒಂದು ಸಮನ್ಸನ್ನು ಜಾರಿ ಆದರೂ ಸಹ ನಿಮ್ಮ ಹೆಸರಿಗೆ ಸಮನ್ಸನ್ನು ಜಾರಿ ಮಾಡಿಕೊಂಡು ಸಹ ನೀವು ನ್ಯಾಯಾಲಯಕ್ಕೆ ಬಂದಿರಲ್ಲ. ಆದರೆ ಸಮನ್ಸನ್ನು ಖಡಾಖಂಡಿತವಾಗಿ ನಿಮಗೆ ಕೊಡಬೇಕು ಅಥವಾ ನಿಮ್ಮ ಮನೆಯವರಿಗೆ ಕೊಡಬೇಕು, ಅಕ್ಕಪಕ್ಕದವ್ರಿಗೆ ಯಾರಿಗೂ ಕೊಡೋಂಗಿಲ್ಲ. ಇದು ಮ್ಯಾಂಡೇಟ್ರಿ. ಸಮನ್ಸನ್ನು ಇಶ್ಯೂ ಮಾಡಬೇಕಾದ್ರೆ ಇದು ಮ್ಯಾಂಡೇಟ್ರಿ ಅಂತ ಹೇಳ್ಬೋದು. ಆದರೂ ಸಹ ನಿಮ್ಮ ರಕ್ತ ಸಂಬಂಧಿಕರು ಅಣ್ಣ ತಮ್ಮದಿರಿಗೆ ಯಾರೋ ಒಬ್ಬರಿಗೆ ಸಮನ್ಸನ್ನು ಜಾರಿ ಮಾಡಿ ಕೊಟ್ಟು ನ್ಯಾಯಾಲಯಕ್ಕೆ ನಾನು ಸಮನ್ಸನ್ನು ಜಾರಿ ಮಾಡಿದ್ದೀನಿ, ಇವರಿಗೆ ಸಮನ್ಸ್ ತಲುಪಿದೆ ಅಂತ ಹೇಳಿ ಒಂದು ಸಮನ್ಸನ್ನು ರಿಟರ್ನ್ ಕೊಡ್ತಾರೆ. ಸಮನ್ಸನ್ನು ರಿಟರ್ನ್ ಕೊಟ್ಟ ಮೇಲೆ ಈ ಒಂದು ಸಮನ್ಸಲ್ಲಿ ಇಂಥ ದಿನಾಂಕದಂದು ನೀವು ನ್ಯಾಯಾಲಯಕ್ಕೆ ಹಾಜರಾಗಿರಬೇಕು. ನೀವು ಅಥವಾ ನಿಮ್ಮ ವಕೀಲರ ಪರವಾಗಿ, ನಿಮ್ಮ ಪರವಾಗಿ ವಕೀಲರು ಹಾಗೆ ನೀವೊಂದು ನ್ಯಾಯಾಲಯಕ್ಕೆ ಜಾರಿಯಾಗಿ ಬಂದಿರಬೇಕಾಗತ್ತೆ, ನ್ಯಾಯಾಲಯಕ್ಕೆ ಹಾಜರಾಗಿರಬೇಕಾಗತ್ತೆ ಅಂತೇಳಿ ಒಂದು ಸಮನ್ಸನ್ನು ಮೆನ್ಷನ್ ಮಾಡಿರ್ತಾರೆ. ಆ ದಿನಾಂಕದಂದು ನೀವು ಅಥವಾ ನಿಮ್ಮ ವಕೀಲರು ಹಾಜರಾಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನ್ಯಾಯಾಲಯ ನಿಮ್ಮ ಹೆಸರನ್ನ ಕೂಗ್ತದೆ, 3 ಸಲ ಕರೀತಾರೆ ಬನ್ನಿ ನ್ಯಾಯಾಲಯಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಮ ಹೆಸರನ್ನ ಕಾಲ್ ಮಾಡ್ತಾರೆ. ಕಾಲಿಂಗ್ ಅವರ್ಸಲ್ಲಿ ಹೆಸರನ್ನ ಕೂಗಿದಂಥ ಸಂದರ್ಭದಲ್ಲಿ ನೀವು ಏನಾದರೂ ನ್ಯಾಯಾಲಯ ಮುಂದೆ ಬಂದು ನಿಂತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ನ್ಯಾಯಾಲಯದ ಮುಂದೆ ಹಾಜರಾಗಲಿಲ್ಲ ಅಂತ ಸಂದರ್ಭದಲ್ಲಿ ಏನು ಮಾಡ್ತಾರೆ ನ್ಯಾಯಾಲಯ, ಇವರಿಗೆ ಒಂದು ಸಮನ್ಸನ್ನು ಕೊಟ್ಟಿದ್ದಾರೆ, ಸಫಿಷಿಯೆಂಟಾಗಿ ಅವ್ರಿಗೆ ಈ ನ್ಯಾಯಾಲಯದಲ್ಲಿ ಈ ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಅವ್ರಿಗೆ ಮನವರಿಕೆ ಆಗಿದೆ, ಆದರೂ ಸಹ ನ್ಯಾಯಾಲಯಕ್ಕೆ ಅವರು ಬಂದಿರೋದಿಲ್ಲ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಏನಾಗ್ತಾರೆ, ಎಕ್ಸ್ ಪಾರ್ಟಿ ಆರ್ಡರ್ ಅಂತ ಮಾಡ್ತಾರೆ. ಎಕ್ಸ್ ಪಾರ್ಟಿ ಆರ್ಡರ್ ಅಂತ ಹೇಳಿದ್ರೆ ಸಮನ್ಸನ್ನು ಪಡ್ಕೊಂಡು ಸಹ ನ್ಯಾಯಾಲಯಕ್ಕೆ ಬಂದಿಲ್ಲ ಇವರು ಅಂತ ಹೇಳ್ಬಿಟ್ಟು ಏಕಪಕ್ಷೀಯವಾಗಿ ಒಂದು ನಿರ್ಣಯನ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ ಪಾರ್ಟಿ ಆರ್ಡರನ್ನು ಮಾಡಿರ್ತಾರೆ ಸ್ನೇಹಿತರೆ. ಏಕಪಕ್ಷೀಯವಾಗಿ ಒಂದು ವಿಚಾರಣೆ ನಡೆಸಿ, ಯಾರು ಕೇಸನ್ನು ಹಾಕಿರ್ತಾರೋ ಅವರ ವಿಚಾರಣೆ ನಡೆಸಿ, ಅವರು ಏನು ಒಂದು ರಿಲೀಫನ್ನು ಕೇಳಿರ್ತಾರೋ ಅದ್ರ ಪ್ರಕಾರವಾಗಿ ಒಂದು ರಿಲೀಫನ್ನು ಆರ್ಡರ್ ನ್ಯಾಯಾಲಯ ಮಾಡುತ್ತೆ. ಒಂದು ಆರ್ಡರ್ನ ಮಾಡಿರ್ತಲ್ಲ, ಜಡ್ಜ್ಮೆಂಟ್ ಏನು ಮಾಡುತ್ತಾರೆ, ಡಿಕ್ರಿ ಏನು ಮಾಡುತ್ತೆ, ಅದು ಏಕಪಕ್ಷೀಯವಾದ ಡಿಕ್ರಿ ಆಗಿರುತ್ತೆ. ಹಾಗಾಗಿ ಯಾರೋ ಒಬ್ಬ ವ್ಯಕ್ತಿ ಸಮಸ್ಯೆಯನ್ನು ನ್ಯಾಯಾಲಯದ ಮುಖಾಂತರ ಬಂದಿದ್ದಂಥ ಸಂದರ್ಭದಲ್ಲಿ ಪಡೆದುಕೊಂಡು ಮುಖ್ಯವಾಗಿ ನ್ಯಾಯಾಲಯಕ್ಕೆ ಹಾಜರಾಗಲೇಬೇಕು. ಒಂದು ವೇಳೆ ಹಾಜರಾಗಲಿಲ್ಲ ಅಂದರೆ ಎಕ್ಸ್ ಪಾರ್ಟಿ ಆರ್ಡ್ರ್ ಮಾಡುತ್ತೆ. ಎಕ್ಸ್ ಪಾರ್ಟಿ ಆರ್ಡ್ರ್ ಮಾಡಿದ್ಮೇಲೆ ಎವಿಡೆನ್ಸ್ ಮಾಡಿ ಎಕ್ಸ್ ಪಾರ್ಟಿ ಡಿಕ್ರಿ ಸಹ ಆರ್ಡ್ರ್ ಮಾಡುತ್ತೆ. ಒಂದು ವೇಳೆ ಏನು ಒಂದು ದಿನಾಂಕ ನಮೂದು ಮಾಡಿರ್ತಾರೋ, ಸಮನ್ಸ್ ತಗೊಂಡಿರ್ತೀರ, ಆ ದಿನಾಂಕದಂದು ನೀವು ನ್ಯಾಯಾಲಯಕ್ಕೆ ಬರೋಕ್ಕಾಗಿರಲ್ಲ. ಅಂಥ ಸಂದರ್ಭದಲ್ಲಿ ಎಕ್ಸ್ ಪಾರ್ಟಿ ಆರ್ಡ್ರ್ ಮಾಡಿರ್ತೀನಿ ನ್ಯಾಯಾಲಯ. ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಬ್ಬ ವಕೀಲನ ಭೇಟಿ ಮಾಡಿ ನಾನು ಈ ರೀತಿಯಾಗಿ ಈ ದಿನಾಂಕದಂದು ನಾನು ನ್ಯಾಯಾಲಯಕ್ಕೆ ಬರೋಕ್ಕಾಗಲಿಲ್ಲ, ಹಾಗಾಗಿ ಮುಂದಿನ ಡೇಟಲ್ಲಿ ಈಗ ಎಕ್ಸ್ ಪಾರ್ಟಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ, ಆವಾಗ ನಾನು ಈ ಕೇಸನ್ನು ಕಂಟೆಸ್ಟ್ ಮಾಡಬೇಕು, ಎಕ್ಸ್ ಪಾರ್ಟಿ ಆಗಿಬಿಟ್ಟಿದೆ ನನ್ನ ವಿರುದ್ಧ, ಆದರೆ ನನ್ನ ಕೇಸನ್ನು ಕಂಟೆಸ್ಟ್ ಮಾಡಬೇಕು, ನನ್ನ ರಿಪ್ಲೈ ಏನಿದೆ, ನನ್ನ ಪ್ರತಿವಾದ ಪತ್ರದಲ್ಲಿ ಏನೆಲ್ಲ ನಾನು ಬರ್ಕೊಡ್ಬೇಕು, ನಾನು ನ್ಯಾಯಾಲಯಕ್ಕೆ ನನ್ನ ತಪ್ಪು ಏನೂ ಇಲ್ಲ, ನನಗೇನು ಯಾವುದೇ ರೀತಿಯಾದ ನಾನು ತಪ್ಪು ಮಾಡಿಲ್ಲ ಅಂಥೇಳಿ, ಅಥವಾ ಏನು ನನ್ನ ವಿರುದ್ಧ ಏನೆಲ್ಲ ಒಂದು ಆರೋಪಣೆ ಮಾಡಿ ಒಂದು ಸಿವಿಲ್ ಕೇಸನ್ನು ಹಾಕಿದ್ದಾರೆ
ಆ ಆರೋಪಣೆಗಳೆಲ್ಲ ನನ್ನ ವಿರುದ್ಧ ಮಾಡಿದೆಲ್ಲ ಸುಳ್ಳಾಗಿದೆ ಅಂತೇಳಿ ನೀವು ಪ್ರತಿವಾದ ಪತ್ರವನ್ನು ದಾಖಲಿಸಬೇಕಾಗತ್ತೆ. ಹಾಗಾಗಿ ನನಗೂ ಒಂದು ಅವಕಾಶ ಮಾಡಬೇಕು ಅಂತೇಳಿ ಒಂದು ನ್ಯಾಯಾಲಯಕ್ಕೆ ಒಂದು ಅಪ್ಲಿಕೇಶನ್ ಹಾಕಿದ್ದೆ. ಆರ್ಡರ್ 9 ರೂಲ್ 7 ಪ್ರಕಾರವಾಗಿ ನಾನು ಒಂದು ಈ ನ್ಯಾಯಾಲಯಕ್ಕೆ ಸರಿಯಾದ ಸಂದರ್ಭದಲ್ಲಿ ಬಂದು ಹಾಜರಾಗಲಿಲ್ಲ. ನ್ಯಾಯಾಲಯ ನನ್ನ ವಿರುದ್ಧ ಎಕ್ಸ್ ಪಾರ್ಟೆ ಆರ್ಡರ್ನ ಮಾಡಿದೆ. ಹಾಗಾಗಿ ನನಗೂ ಸಹ ಒಂದು ಈ ಕೇಸಿನಲ್ಲಿ ಒಂದು ಕಂಟೆಸ್ಟ್ ಮಾಡೋಕ್ಕೆ ಒಂದು ಅಧಿಕಾರವನ್ನು ನೀಡಬೇಕು ಅಂತೇಳಿ ಒಂದು ಅಪ್ಲಿಕೇಶನ್ ಹಾಕೋಬೇಕಾಗತ್ತೆ. ಅಪ್ಲಿಕೇಶನಲ್ಲಿ ಯಾವ ಕಾರಣಕ್ಕಾಗಿ ನೀವು ಸರಿಯಾದ ಸಮಯಕ್ಕೆ ಕೋರ್ಟಿಗೆ ಬರಲಿಲ್ಲ, ಇಂದಿನ ದಿನಾಂಕದಂದು ಯಾಕೆ ನೀವು ನ್ಯಾಯಾಲಯಕ್ಕೆ ಬರಲಿಲ್ಲ, ಏನು ಕಾರಣ ಇತ್ತು, ಹುಷಾರಿರ್ಲಿಲ್ವೋ ಅಥವಾ ಹೊರ ಊರಿಗೆ ಹೋಗಿದ್ರು ಅಥವಾ ಬೇರೆ ಏನಾದ್ರು ಕಾರಣ ಸಮಂಜಸವಾದ ಒಂದು ಕಾರಣವನ್ನು ನೀಡಿದ್ದಕ್ಕೆ ನ್ಯಾಯಾಲಯಕ್ಕೆ ನ್ಯಾಯಾಲಯವು ನೀವೇನು ಅರ್ಜಿ ಹಾಕಿರ್ತಾರೋ ಅರ್ಜಿನ ಪುರಸ್ಕಾರ ಮಾಡಿ ಒಂದಿಷ್ಟು ದಂಡವನ್ನು ಕಟ್ಟಿ ಅಂತ ಹೇಳ್ಬೋದು, ಕಾಸ್ಟ್ ಇಂಪೋಸ್ ಮಾಡ್ಬೋದು. ಕಾಸ್ಟ್ ಇಂಪೋಸ್ ಮಾಡಿಬಿಟ್ಟು ನೀವು ಈ ನ್ಯಾಯಾಲಯದಲ್ಲಿ ನಿಮ್ಮ ಕೇಸನ್ನು ನಡೆಸೋಕ್ಕೆ ಒಂದು ಅಧಿಕಾರವನ್ನು ಒಂದು ನ್ಯಾಯಾಲಯ ಕೊಡ್ಬೋದು ಸ್ನೇಹಿತರೆ. ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಸ್ಟೇಟ್ಮೆಂಟ್ ಏನಿದೆ ಸ್ಟೇಟ್ಮೆಂಟನ್ನು ಫೈಲ್ ಮಾಡಿಕೊಂಡು ನಿಮ್ಮ ಕೇಸನ್ನು ಕಂಟೆಸ್ಟ್ ಮಾಡ್ಬೋದು. ಇದು ಎಕ್ಸ್ ಪಾರ್ಟಿ ಆರ್ಡರ್ ಆಗಿರುತ್ತೆ. ಅದನ್ನು ಆರ್ಡರ್ನ ನೀವು ರಿಜಿಸ್ಟರ್ ಮಾಡೋಕ್ಕೋಸ್ಕರ ನೀವು ಒಂದು ಅಪ್ಲಿಕೇಶನ್ನ ಮೂವ್ ಮಾಡ್ಕೊಂಡು ನೀವು ನಂತರ ಕೇಸಿಗೆ ಒಳಗೆ ಕಾಲಿಡ್ಬೋದು ಅಂತ ಹೇಳ್ಬೋದು. ಒಂದು ವೇಳೆ ನೀವು ಎಕ್ಸ್ ಪಾರ್ಟಿ ಆರ್ಡ್ರ್ ಆಗ್ಬಿಟ್ಟಿದೆ ಆದರೂ ಸಹ ನೀವು ನ್ಯಾಯಾಲಯಕ್ಕೆ ಬರಲಿಲ್ಲ, ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯಾರು ವಾದಿ ಇರ್ತಾರೆ, ಪ್ಲೈಂಟಿಫ್ ಯಾರು ಇರ್ತಾರೆ, ಅವರ ವಿಚಾರಣೆಯನ್ನು ನಡೆಸಿದ ನಂತರ ಅವರ ಪರವಾಗಿ ಒಂದು ಎಕ್ಸ್ ಪಾರ್ಟಿ ಡಿಕ್ರಿಯನ್ನು ಮಾಡ್ತಾರೆ. ಎಕ್ಸ್ ಪಾರ್ಟಿ ಡಿಕ್ರಿಯನ್ನು ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಅವರ ಏನು ರಿಲೀಫ್ ಆಗಿರುತ್ತೆ. ಎಕ್ಸಾಂಪಲ್ಲು, ನಿಮ್ಮ ಅಣ್ಣ ತಮ್ಮದಿರೇ ನಿಮ್ಮ ವಿರುದ್ಧ ಒಂದು ಪಾರ್ಟಿಷನ್ ಕೇಸ್ ಹಾಕಿರ್ತಾರೆ ಅಂದ್ಕೊಳ್ಳಿ, ನನಗೆ ಈ ಜಾಗದಲ್ಲಿ ನನಗೆ ಒಂದು ಪಾಲು ಬರಬೇಕು ಅಂತ ಒಂದು ಕೇಸ್ ಹಾಕಿರ್ತಾರೆ. ನೀವು ಯಾವುದೇ ರೀತಿಯಾದ ಒಂದು ರಿಪ್ಲೈನ ಕೊಟ್ಟಿರಲ್ಲ. ನಿಮ್ಮ ಸ್ವಯರ್ಧಿತ ಆಸ್ತಿ ಮೇಲೂ ಒಂದು ಕೇಸ್ ಹಾಕಿರ್ಬೋದು, ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಒಟ್ಟು ಕುಟುಂಬ ಆಸ್ತಿ ಅಂತ ತೋರಿಸ್ಕೊಂಡು ಒಂದು ಕೇಸನ್ನು ಹಾಕಿರ್ಬೋದು. ಆದರೆ ನೀವು ಬಂದು ನ್ಯಾಯಾಲಯ ಮುಂದೆ ಯಾವುದೇ ರೀತಿ ಒಂದು ರಿಪ್ಲೈನ ಕೊಟ್ಟಿದ್ದಿರಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಿಮ್ಮ ವಿರುದ್ಧ ನಿಮ್ಮ ವಾದಿಯ ವಿರುದ್ಧ ಪರವಾಗಿ ಒಂದು ಆದೇಶ ಆಗುತ್ತೆ ನ್ಯಾಯಾಲಯದಲ್ಲಿ. ನೀವು ಏನು ಪ್ರೇಯರ್ ಕೇಳಿದ್ರೆ ಈ ಥರ ಒಂದು ನನಗೆ ನಮ್ಮ ಅಣ್ಣನಿಂದ ಇಷ್ಟು ಪಾಲು ಬರಬೇಕು, ಈ ಆಸ್ತಿ ನಂಗೂ ಹಕ್ಕಿದೆ ಅಂತ ಕೇಳಿರ್ತಾರೆ. ಆ ಹಕ್ಕನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಅಧಿಕಾರವನ್ನು ನ್ಯಾಯಾಲಯ ಒಂದು ಡಿಕ್ರಿಯನ್ನು ಮಾಡಿಬಿಡುತ್ತೆ ಸ್ನೇಹಿತರೆ. ಒಂದು ವೇಳೆ ನ್ಯಾಯಾಲಯದಿಂದ ಒಂದು ಡಿಗ್ರಿ ಪಾಸ್ ಮಾಡಿಬಿಡ್ತಾರೆ ಅಂದ್ಕೊಳ್ಳಿ, ಎಕ್ಸ್ ಪಾರ್ಟಿ ಡಿಗ್ರಿ ಅಂತ ಪಾಸ್ ಮಾಡಿಬಿಡ್ತಾರೆ ಅಂದ್ಕೊಳ್ಳಿ. ಇದು ಎಕ್ಸ್ ಪಾರ್ಟಿ ಡಿಗ್ರಿ ಪಾಸ್ ಮಾಡಿದ ಮೇಲೆ ನಿಮಗೆ ಮನವರಿಕೆ ಆದಂಥ ಸಂದರ್ಭದಲ್ಲಿ ನಿಮಗೆ ಕೇಸ್ ಬಗ್ಗೆ ನಾಲೆಡ್ಜೇ ಇರೋಲ್ಲ, ಕೇಸ್ ಹಾಕಿರೋದೇ ಗೊತ್ತಿರೋಲ್ಲ, ನಂಗೆ ಸಮಸ್ಯೆ ಬಂದಿರೋಲ್ಲ, ಅಥವಾ ನೀವೇನೋ ಬೆಡ್ ರಿಟರ್ನ್ ಆಗ್ಬಿಟ್ಟಿದ್ರಿ, ನನಗೆ ಆ ನ್ಯಾಯಾಲಯಕ್ಕೆ ಬಂದು ನನ್ನ ಕೇಸನ್ನು ಕಂಟೆಸ್ಟ್ ಮಾಡೋಕ್ಕಾಗಿರಲಿಲ್ಲ, ಆದರೆ ಈ ಎಕ್ಸ್ ಪಾರ್ಟಿ ಡಿಗ್ರಿಯಿಂದ ನನಗೆ ತೊಂದರೆ ಆಗ್ತಾಯಿದೆ, ನನ್ನ ಆಸ್ತಿಲಿ ನನ್ನ ತಮ್ಮ ನನ್ನ ತಗೊಬಿಡ್ತಾ ಇದ್ದಾನೆ, ಈ ಆಸ್ತಿ ನನಗೆ ಸೇರಿದ್ದು ಆದರೆ ಅವ್ನು ತಗೊಬಿಡ್ತಾ ಇದ್ದಾನೆ ಅಂತ ಕೇಳಿಕೊಂಡು, ಅಥವಾ ನಿಮ್ಮ ವಿರುದ್ಧ ಇಂಜೆಕ್ಷನ್ ಆರ್ಡರ್ ತೊಗೊಂಡಿರ್ಬೋದು. ನೀವೇನೋ ಒಂದು ಮನೆ ಕಟ್ತಾ ಇದ್ದೀರ ಅಂದ್ಕೊಳ್ಳಿ, ಪಕ್ಕದಲ್ಲಿ ಪಕ್ಕ ಮನೆ ಸೇರಿಸ್ಕೊಂಡು ಕಟ್ಬಿಟ್ಟಿರ್ತಾರೆ, ಗಾಳಿ ಬೆಳಕು ನೀವು ಬರ್ತಾ ಇರೋಲ್ಲ, ಆದರೂ ಸಹ ಇವ್ರು ಕೇಸ್ ಹಾಕ್ಕೊಂಡು ನಿಮ್ಮ ಸಮನ್ಸ್ ಕೊಟ್ಟಿದ್ರು ಸಹ ನೀವು ಯಾವುದೇ ರೀತಿ ರಿಪ್ಲೈ ಕೊಟ್ಟಿದ್ರಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಎಕ್ಸ್ ಪಾರ್ಟಿ ಆದೇಶ ತೊಗೊಬಿಟ್ಟಿರ್ತಾರೆ. ಆದ ನಂತರದಲ್ಲಿ ಆ ಎಫೆಕ್ಟ್ ಏನಾಗಿರುತ್ತೆ ನಿಮ್ಗೆ ಗೊತ್ತಾಗಿರುತ್ತೆ. ಅಯ್ಯೋ, ನನ್ನ ವಿರುದ್ಧ ಎಕ್ಸ್ ಪಾರ್ಟಿ ಡಿಗ್ರಿ ತೊಗೊಬಿಟ್ಟಿದ್ದಾರೆ, ಜಜ್ಮೆಂಟ್ ನನ್ನ ವಿರುದ್ಧ ಆಗೇ ಬಿಟ್ಟಿದೆ, ಏನು ಮಾಡಲಿ ಮುಂದಕ್ಕೆ ಅಂತ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಸ್ನೇಹಿತರೆ. ಅಲ್ಲೂ ಸಹ ನಿಮ್ಗೆ ಒಂದು ಅವಕಾಶ ಕೊಡ್ತೇನೆ ನ್ಯಾಯಾಲಯ, ಒಂದು ಮಿಸ್ ಪಿಟಿಷನ್ ಅಂತ ಹಾಕೋಬೇಕು ಸ್ನೇಹಿತರೆ. ಏನು ಎಕ್ಸ್ ಪಾರ್ಟಿ ಆದೇಶ ಏನು ಮಾಡಿದೆ ನ್ಯಾಯಾಲಯ ಅದು ರೆಸ್ಟೋರೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಮಿಸ್ ಪಿಟಿಷನ್ ಹಾಕಬೇಕು ಸ್ನೇಹಿತರೆ. ಆರ್ಡರ್ 9 ರೂಲ್ 13 ಆಫ್ CPC ಪ್ರಕಾರವಾಗಿ ಏನು ನಿಮ್ಮ ವಿರುದ್ಧ ಒಂದು ಎಕ್ಸ್ ಪಾರ್ಟಿ ಡಿಗ್ರಿ ಆಗಿರುತ್ತೆ ಅದ್ರ ವಿರುದ್ಧ ಆದ 30 ದಿನಗಳ ಒಳಗಾಗಿ ನೀವು ಒಂದು ಮಿಸ್ ಪಿಟಿಷನ್ನ ಫೈಲ್ ಮಾಡಬೇಕಾಗತ್ತೆ. ಈ ಥರ ನನಗೆ ನನ್ನ ವಿರುದ್ಧ ಒಂದು ಡಿಗ್ರಿ ಆಗಿಬಿಟ್ಟಿದೆ, ನನಗೆ ಗೊತ್ತಾಗಿರಲಿಲ್ಲ ಡಿಗ್ರಿ ಆಗಿರೋದು, ನನ್ನ ವಿರುದ್ಧ ಕೇಸ್ ಆಗಿರೋದು ಗೊತ್ತಾಗಿರಲಿಲ್ಲ, ಅಥವಾ ಬೇರೆ ಏನೋ ಕಾರಣ ಸಮಾಜಸವಾದ ಕಾರಣ ಹೇಳ್ಕೊಂಡು 30 ದಿನಗಳ ಒಳಗಾಗಿ ನೀವು ಒಂದು ಅಪ್ಲಿಕೇಶನ್ನ ಫೈಲ್ ಮಾಡಬೇಕಾಗುತ್ತೆ. ಒಂದು ವೇಳೆ 30 ದಿನ ಆಗೇ ಹೋಯ್ತು ಅಂದ್ಕೊಳ್ಳಿ, 30 ದಿನ ಆದಮೇಲೆ ಫೈಲ್ ಮಾಡೋಕ್ಕಾಗಲ್ವಾ ಮಿಸ್ ಪಿಟಿಷನ್ ಅಂತೇಳಿ, ಖಂಡಿತವಾಗ್ಲೂ ಆವಾಗಲೂ ಸಹ ಫೈಲ್ ಮಾಡ್ಬೋದು. ಆದರೆ ಫೈಲ್ ಮಾಡೋ ಸಂದರ್ಭದಲ್ಲಿ ಸೆಕ್ಷನ್ 5 ಆಫ್ ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಆ ಅರ್ಜಿಯಲ್ಲಿ ನಿಮ್ಮ ಏನು ಕಾಲ ವಿಳಂಬಳೆಗೆ ಏನು ಕಾರಣ ಇದೆ, ನೀವು ಇನ್ ಟೈಮಲ್ಲಿ ಯಾಕೆ ಬರಲಿಲ್ಲ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಒಂದು ವಿವರಣೆಯನ್ನು ಕೊಟ್ಟು ಅದೇನು ಲಿಮಿಟೇಷನ್ ಕಂಡೋಲ್ ಆಗಿದೆ, ಇಷ್ಟು ದಿನ ಲೇಟಾಗಿ ಹಾಕಿರ್ತೀರ ಅದನ್ನು ಕಂಡೋನೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಅರ್ಜಿಗೆ ಸರಿಯಾದ ಒಂದು ಮಾಹಿತಿ ಒಂದು ಜಡ್ಜು ಒಂದು ಒಪ್ಕೊಳ್ಳೋ ರೀತಿ ಆದರೆ
ಖಂಡಿತವಾಗ್ಲೂ ನಿಮ್ಮ ಅರ್ಜಿ ಪುರಸ್ಕಾರ ಆಗುತ್ತೆ. ನಂತರದಲ್ಲಿ ಮಿಡ್ ಪಿಟಿಷನ್ ಹಾಕ್ಕೊಂಡು ನೀವು ಏನೆಲ್ಲ ಒಂದು ನ್ಯಾಯಾಲಯಕ್ಕೆ ಸರಿಯಾದ ಸಂದರ್ಭಕ್ಕೆ ಬರೋಕ್ಕಾಗಲಿಲ್ಲ ಅಂತೇಳಿ ಕರೆಕ್ಟಾಗಿ ಅಂತ ಹೇಳಿದ್ದೆ ಆದರೆ ಏನು ಎಕ್ಸ್ಪರ್ಟಿ ಡಿಗ್ರಿ ಆಗಿರುತ್ತೆ ನಿಮ್ಮ ವಿರುದ್ಧ, ಆ ಡಿಗ್ರಿ ರೆಸ್ಟೋರೇಷನ್ ಆಗಿ ಮತ್ತೆ ಕೇಸ್ ರಿಓಪನ್ ಆಗುತ್ತೆ. ಮತ್ತೆ ಕೇಸ್ ರಿಓಪನ್ ಆಗುತ್ತೆ ಅಂತ ಹೇಳಿದ್ರೆ ಏನು ಜಡ್ಜ್ಮೆಂಟ್ ಆಗ್ಬಿಟ್ಟಿರುತ್ತೆ ಆ ಕೇಸ್ ಸಹ ರಿಓಪನ್ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಎಕ್ಸ್ಪರ್ಟಿ ಡಿಗ್ರಿ ಆದರೂ ಸಹ ನೀವು ತಲೆ ಕೆಡಿಸ್ಕೊಳ್ಳೋಬೇಕಾಗಿಲ್ಲ. ಮಿಸ್ ಪಿಟಿಷನ್ ಹಾಕ್ಕೊಂಡು ನೀವು ಸರಿಯಾದ ಒಂದು ಮಾಹಿತಿ ಕೊಟ್ಕೊಂಡು ನ್ಯಾಯಾಲಯಕ್ಕೆ ಆ ಕೇಸನ್ನು ಸಹ ರಿಸ್ಟೋರ್ ಮಾಡ್ಕೋಬೋದು. ಆ ಅಧಿಕಾರ ಸಹ ನಿಮಗೆ ಇದೆ. ಆರ್ಡರ್ 9 ರೂಲ್ 13 ಪ್ರಕಾರವಾಗಿ ಒಂದು ಮಿಸ್ ಪಿಟಿಷನ್ ಹಾಕ್ಬಿಟ್ಟು ರಿಸ್ಟೋರೇಷನ್ ಸಹ ಮಾಡ್ಕೋಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಎಕ್ಸ್ಪರ್ಟಿ ಆರ್ಡರ್ ರೆಸ್ಟೋರೇಷನ್ ಆದಮೇಲೆ ನಿಮ್ಮ ಪ್ರತಿವಾದ ಪತ್ರ ಏನಿದೆ ಅದನ್ನೆಲ್ಲ ನ್ಯಾಯಾಲಯಕ್ಕೆ ಸಲ್ಲಿಸಿ, ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ಅದನ್ನು ಸಲ್ಲಿಸಿ ನಿಮ್ಮ ಈ ವಿರುದ್ಧ ಏನೆಲ್ಲ ಒಂದು ಆರೋಪಣೆ ಮಾಡಿರ್ತಾರೋ ಅದೆಲ್ಲ ಸುಳ್ಳು ಅಂತ ನೀವು ಸಾಬೀತು ಮಾಡಿದ್ದೆ ಆದರೆ ನಿಮ್ಮ ಪರವಾಗಿಯೂ ಸಹ ಒಂದು ಜಡ್ಜ್ಮೆಂಟ್ ಬರ್ಬೋದು. ಏನು ವಾದ ಪತ್ರವನ್ನು ಸಲ್ಲಿಸ್ತಾರೋ ಪ್ಲೈಂಟಿಫ್ ಏನು ಕೇಸ್ ಹಾಕಿರ್ತಾರೋ ಆ ಕೇಸ್ ಸಹ ಡಿಸ್ಮಿಸ್ ಸಹ ಆಗೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ಒಂದು ಎಕ್ಸ್ಪರ್ಟಿ ಆರ್ಡ್ರನ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಎಕ್ಸ್ಪರ್ಟಿ ಆರ್ಡ್ರ್ ಮಾಡ್ಕೊಬಿಟ್ರೆ ನೀವು ಮುಂದೆ ತೊಂದರೆಗೆ ಸಿಲುಕೋ ಸಂದರ್ಭಗಳಿರ್ತವೆ. ಹಾಗಾಗಿ ಒಂದು ನ್ಯಾಯಾಲಯದಿಂದ ಸಮನ್ಸ್ ಬಂದಿದ್ದೇ ಆದಂಥ ಸಂದರ್ಭದಲ್ಲಿ ಖಂಡಿತವಾಗಿ ನೀವು ಆ ಸಮನ್ಸನ್ನು ರಿಸೀವ್ ಮಾಡ್ಕೋಬೇಕು. ರಿಸೀವ್ ಮಾಡಿದ ಮೇಲೆ ಖಂಡಿತವಾಗಿ ನೀವು ನ್ಯಾಯಾಲಯಕ್ಕೆ ಮುಂದೆ ಬಂದು ನಿಮ್ಮ ಪ್ರತಿವಾದ ಪತ್ರ ಏನಿದೆ, ನಿಮ್ಮ ಪ್ರತಿವಾದ ಏನಿದೆ ಅದನ್ನು ಸಲ್ಲಿಸಿ ಆ ನ್ಯಾಯಾಲಯದಲ್ಲಿ ಇರೋ ಕೇಸನ್ನು ಕಂಟೆಸ್ಟ್ ಮಾಡಿ ಒಂದು ಜಡ್ಜ್ಮೆಂಟನ್ನು ಪಡ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಎಕ್ಸ್ಪರ್ಟಿ ಆರ್ಡರ್ ಮತ್ತು ಎಕ್ಸ್ಪರ್ಟಿ ಡಿಗ್ರಿ ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೇನೆ. ನನ್ನ ನಿರಂತರವಾದ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.